ಹಲೋ ನಮಸ್ಕಾರ ನ್ಯೂಸ್ 18ನ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚರ್ಮಿತಾ ಶೆಟ್ಟಿ. ಸರ್ಕಾರದಿಂದ ವಿಶೇಷ ಚೇತನರಿಗೆ ಅಂಗವಿಕಲರಿಗೆ ಅಂತ ಹೇಳಿ ಅವ್ರಿಗೆ ಯೂಸ್ ಆಗುವಂತ ಸಾಕಷ್ಟು ಸಾಧನಗಳನ್ನ ಸರ್ಕಾರ ಒಂದಿಷ್ಟು ಯೋಜನೆಗಳನ್ನ ರೂಪಿಸಿ ವಿತರಣೆಯನ್ನ ಮಾಡುತ್ತೆ. ಅದು ಸೂಕ್ತ ರೀತಿಯಲ್ಲಿ ಫಲಾನುಭವಿಗಳಿಗೆ ತಲುಪಬೇಕು ಅನ್ನೋದು ಸರ್ಕಾರದ ಉದ್ದೇಶವಾಗಿರುತ್ತೆ. ಆದ್ರೆ ಈ ವಿತರಣೆಯಲ್ಲಿ ಮಾಡುವಂತ ಎಡವಟ್ಟಿನಿಂದಾಗಿ ಆ ಸರ್ಕಾರದ ಯೋಜನೆ ಬಗ್ಗೆನೇ ಒಂದಿಷ್ಟು ಅನುಮಾನ ಮೂಡುವಂತ ಪ್ರಯತ್ನಗಳು ಆಗ್ತವೆ. ಇಂಥದ್ದೊಂದು ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಯಾಕೆ ಅನುಮಾನ ವ್ಯಕ್ತವಾಗಿದೆ, ಆ ವಿಡಿಯೋದಲ್ಲಿ ಏನಿದೆ, ಆ ವಿಡಿಯೋ ಬಗ್ಗೆ ಜಿಲ್ಲಾಡಳಿತ ಏನ್ ಹೇಳಿದೆ, MLA ಏನ್ ಹೇಳಿದ್ದಾರೆ, ಆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಕನ್ನಡ ನಾವು ಎಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡೋದು ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಗವಿಕಲರಿಗೆ ಯೂಸ್ಫುಲ್ ಆಗಬೇಕು ಅಂತಾನೆ ಸಾಕಷ್ಟು ಸಾಧನಗಳನ್ನ ಒಂದಿಷ್ಟು ಯೋಜನೆಯನ್ನ ರೂಪಿಸಿ ಸರ್ಕಾರ ವಿತರಣೆ ಮಾಡುತ್ತೆ. ಅದು ಫಲಾನುಭವಿಗಳಿಗೆ ನೇರವಾಗಿ ತಲುಪಿಸುವಂತ ಕಾರ್ಯಕ್ರಮವನ್ನ ಮಾಡ್ತಾರೆ ರಾಜಕಾರಣಿಗಳು. ಉತ್ತರ ಪ್ರದೇಶದಲ್ಲಿ ಇಂಥದ್ದೇ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಆದ್ರೆ ಈ ಕಾರ್ಯಕ್ರಮ ಫಲಾನುಭವಿಗಳಿಗೆ ತಲುಪಿದೆಯೋ ಇಲ್ವೋ ಅಂತ ಹೇಳಿ ಒಂದಿಷ್ಟು ಅನುಮಾನವನ್ನ ಹುಟ್ಟಾಕ್ತಿದೆ. ಕಾರಣ, ವೀಲ್ ಚೇರ್ ವಿತರಣೆಯನ್ನ ಮಾಡ್ತಿರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಶಾಸಕರು ಇರ್ತಾರಲ್ವಾ, ಬರೀ ವೀಲ್ ಚೇರ್ ಮಾತ್ರ ಯಾಕೆ ವಿತರಣೆ ಮಾಡೋದು? ಅಲ್ಲೊಬ್ಬ ವ್ಯಕ್ತಿಯನ್ನ ಅಂದ್ರೆ ಫಲಾನುಭವಿಯನ್ನ ವೀಲ್ ಚೇರ್ ಮೇಲೆ ಕೂರಿಸಿ ಫೋಟೋಗೆ ವಿಡಿಯೋಗೆ ಪೋಸ್ ಕೊಡೋಣ ಅಂತ ಹೋಗಿದ್ದೆ ಈ ಯೋಜನೆ ಬಗ್ಗೆ ಒಂದಿಷ್ಟು ಗೊಂದಲವನ್ನ ಕ್ರಿಯೇಟ್ ಮಾಡಿದೆ. ಅಂದ್ರೆ ಫಲಾನುಭವಿಗಳಿಗೆ ನಿಜಕ್ಕೂ ರೀಚ್ ಆಗ್ತಿದ್ಯಾ ಅನ್ನೋ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಕಾರಣ, ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಕೈಕಾಲ್ ನೆಟ್ಟಗಿರೋ ವ್ಯಕ್ತಿನೇ ವೀಲ್ ಚೇರ್ ಮೇಲೆ ಫಸ್ಟ್ ಕೂತಿದ್ದಾರೆ. ಅವಾಗ ಅನುಮಾನ ಬರಲ್ಲ. ಸೊ ಅವರು ಫಲಾನುಭವಿ ಅಂತಾನೆ ಅನ್ಸುತ್ತೆ. ಫೋಟೋ ಹಾಗೇನೆ ವಿಡಿಯೋಗೆಲ್ಲ ಪೋಸ್ ಕೊಟ್ಟಾದ್ಮೇಲೆ ಆ ವ್ಯಕ್ತಿ ನೀಟಾಗಿ ಎದ್ದು ನಿಲ್ತಾರೆ, ನಡ್ಕೊಂಡು ಹೋಗ್ತಾರೆ. ಹಾಗಾದ್ರೆ ಇಲ್ಲಿ ಗೋಲ್ಮಾಲ್ ಆಗಿದೆಯಾ ಅಂತ ಪ್ರಶ್ನೆಗಳು ಉದ್ಭವವಾದಾಗ ಅಲ್ಲಿನ MLA ಹೇಳಿರೋದು, ಸೀತಾರಾಮ್ ವರ್ಮಾ ಅಂತ ಅವ್ರ ಹೆಸರು, ಇಲ್ಲ ಯಾವುದೇ ಗೊಂದಲ ಆಗಿಲ್ಲ, ಇಲ್ಲಿ ಫಲಾನುಭವಿಗಳಿಗೆ ನಾವು ಮೋಸನೂ ಮಾಡಿಲ್ಲ. ಅವ್ರ ತಂದೆ ಬರ್ಬೇಕಾಗಿತ್ತು, ಆ ವ್ಯಕ್ತಿ ತಂದೆ, ಬಟ್ ಅನಾರೋಗ್ಯದ ಕಾರಣ ಅವ್ರು ಬಂದಿರಲಿಲ್ಲ. ಅವ್ರಿಗೆ ಮಂಜೂರಾಗಿರೋದು ಈ ವೀಲ್ ಚೇರ್, ಬಟ್ ಅವ್ರ ಅನಾರೋಗ್ಯದ ಕಾರಣ ಅವ್ರ ಅನುಪಸ್ಥಿತಿಯಲ್ಲಿ ಅವ್ರ ಮಗ ಬಂದಿದ್ದಾರೆ ವೀಲ್ ಚೇರ್ ತಗೊಂಡು ಹೋಗೋದಕ್ಕೆ ಅಂತ. ಬಟ್ ಅವ್ರ ಮಗನ್ ಯಾಕೆ ಕೂರಿಸಿದ್ರು ಅಂದ್ರೆ ಕೈಕಾಲ್ ನೆಟ್ಟಗಿರೋರನ್ನ ಅಲ್ಲಿ ಕೂರಿಸಿದ್ ಯಾಕೆ ಅಂತೇಳಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಇನ್ನೊಂದ್ ಕಡೆ ಜಿಲ್ಲಾಡಳಿತವನ್ನು ಸಂಪರ್ಕ ಮಾಡಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಒಂದಿಷ್ಟು ವೈರಲ್ ಆದ್ಮೇಲೆ ಆರೋಗ್ಯಕರ ವ್ಯಕ್ತಿಯನ್ನ ಅದ್ರ ಮೇಲೆ ಯಾಕೆ ಕೂರಿಸಿದ್ರಿ? ಹೌದು, ಫಲಾನುಭವಿಗಳಿಗೆ ರೀಚ್ ಆಗ್ಬೇಕು ಅನ್ನೋದು ನಿಮ್ ಉದ್ದೇಶ ಹೌದು, ಈ ಯೋಜನೆ ಉದ್ದೇಶನೂ ಅದೇ ಹೌದು, ಇಲ್ಲ ಅಂತಲ್ಲ. ಬೇರೆ ವ್ಯಕ್ತಿಯನ್ನ ಕೂರಿಸಬಹುದಾಗಿತ್ತಲ್ಲ, ನಿಜವಾದ ಫಲಾನುಭವಿಯನ್ನೇ. ಈ ವ್ಯಕ್ತಿಯನ್ನೇ ಕೂರಿಸಿ ಫೋಟೋಗೆ ಅಥವಾ ವಿಡಿಯೋಗೆ ಪೋಸ್ ಕೊಡುವಂತ ಅಗತ್ಯ ಏನಿತ್ತು ಅನ್ನೋ ಪ್ರಶ್ನೆ ಬಂದಾಗ ಜಿಲ್ಲಾಡಳಿತನೂ ಅದೇ ಹೇಳಿದೆ. ಸೊ ಇಲ್ಲಿ ಅವ್ರ ತಂದೆ ಬರ್ಬೇಕಾಗಿತ್ತು, ಅವ್ರ ತಂದೆ ಬರ್ಲಿಲ್ಲ, ಅವ್ರ ಅನುಪಸ್ಥಿತಿಯಲ್ಲಿ ಮಗನನ್ನ ಕೂರಿಸಿ ನಾವು ಕೊಟ್ಟಿದ್ದೀವಿ ಅಂತ ಹೇಳಿ. ಏನೇ ಆಗ್ಲಿ, ಈಗ ಫಲಾನುಭವಿಗಳು ಯಾರು, ಅವ್ರ ಅನುಪಸ್ಥಿತಿಯಲ್ಲಿ ಬೇರೆಯವರಿಗೆ ಕೊಡೋದು ಅಂದ್ರೆ ಅವ್ರಿಗೆ ಸಂಬಂಧಪಟ್ಟವರು ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಕೊಡೋದು ತಪ್ಪು ಅಂತಲ್ಲ, ಅದು ಸರಿಯಾದ ಕ್ರಮನೇ, ಅದಕ್ಕೆ ಯಾರು ಅಪೋಸ್ ಮಾಡ್ತಿಲ್ಲ. ಬಟ್ ಅವ್ರನ್ನ ವೀಲ್ ಚೇರ್ ಮೇಲೆ ಕೂರಿಸಿ ಯಾಕೆ ವಿತರಣೆ ಮಾಡಿ ನೀವು ಕ್ರೆಡಿಟ್ ತಗೊಳ್ಳುವಂತ ಪ್ರಯತ್ನ ಫೋಟೋ ವಿಡಿಯೋಸ್ ಮುಖಾಂತರ ಮಾಡಿದೀರಾ ಅಂತ ಹೇಳಿ ಸದ್ಯಕ್ಕೆ ಈ ವಿಡಿಯೋ ಉತ್ತರ ಪ್ರದೇಶದ್ದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.